ಆರೋಗ್ಯ ಸಚಿವರೇ, ನೀವು ನೋಡಲೇಬೇಕಾದ ಸ್ಟೋರಿ ಇದು. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಿಗುತ್ತಿಲ್ಲ ರೋಗಿಗಳಿಗೆ ಔಷಧಿ. ಆರೋಗ್ಯ ಸಚಿವರೇ, ನೀವು ನೋಡಲೇಬೇಕಾದ ಸ್ಟೋರಿ ಇದು. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಿಗುತ್ತಿಲ್ಲ ಔಷಧಿ. ವಿಜಯನಗರದಲ್ಲಿ ಔಷಧಿಗಾಗಿ ಬಡ ರೋಗಿಗಳು ನಿತ್ಯ ಪರದಾಡ್ತಾ ಇದ್ದಾರೆ. ಫ್ರೀಡಂ ಟಿವಿ ರಿಯಾಲಿಟಿ ಚೆಕ್ನಿಂದ ಬಯಲಾಯಿತು ಸತ್ಯ. ಆಸ್ಪತ್ರೆಯಲ್ಲಿ ಔಷಧಿ ಇಲ್ಲವೆಂದು ಹೊರಗಡೆಗೆ ಬರೆದು ಕೊಡ್ತಾ ಇದ್ದಾರೆ ಡಾಕ್ಟರ್ಸ್. ಔಷಧಿ ಚೀಟಿ ಹೊರಗಡೆ ಬರೆದು ಕೊಡುವುದು ಎಷ್ಟರ ಮಟ್ಟಿಗೆ ಸರಿ? ಹಾಗಾದ್ರೆ ವ್ಯಯಿಸುತ್ತಿರುವಂತಹ ಕೋಟಿ ಕೋಟಿ ಹಣ ಎಲ್ಲ ಹೋಯ್ತು? ಆಸ್ಪತ್ರೆಯಲ್ಲಿ ಕೊಡಬೇಕಾದ ಔಷಧಿ ಹೊರಗಡೆ ಬರೆದು ಕೊಡ್ತಾ ಇದ್ದಾರೆ. ಔಷಧಿ ಕೊಡಲು ಹಣವಿಲ್ಲದಷ್ಟು ಬಡವಾಯ್ತಾ ಅಂತ ರಾಜ್ಯ ಸರ್ಕಾರ ಅಂತ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಕನಿಷ್ಠ ಮಕ್ಕಳಿಗೆ ಸಿರಪ್ ಕೂಡ ಸಿಗದಿಲ್ಲ. ಆರೋಗ್ಯ ಸಚಿವರು ಈ ಸ್ಟೋರಿ ನೋಡಲೇಬೇಕು. ಯಾಕೆಂದ್ರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ರೋಗಿಗಳಿಗೆ ಔಷಧಿ ಸಿಗ್ತಾ ಇಲ್ಲ. ವಿಜಯನಗರದಲ್ಲಿ ಔಷಧಿಗಾಗಿ ಬಡ ರೋಗಿಗಳು ದಿನನಿತ್ಯ ಪರದಾಟ ನಡೆಸ್ತಾ ಇದ್ದಾರೆ. ಫ್ರೀಡಂ ಟಿವಿ ರಿಯಾಲಿಟಿ ಚೆಕ್ನಲ್ಲಿ ಸತ್ಯ ಕೂಡ ಬಯಲಾಗಿರುವಂತಕ್ಕದ್ದು. ಆಸ್ಪತ್ರೆಯಲ್ಲಿ ಔಷಧಿ ಇಲ್ಲ ಅಂತ ಹೇಳಿ ಹೊರಗಡೆಯಿಂದ ತರೋದಕ್ಕೆ ಡಾಕ್ಟರ್ಸ್ ಕೂಡ ಇಲ್ಲಿ ಬರೆದು ಕೊಡ್ತಾ ಇರುವಂತಕ್ಕದ್ದು. ಹಾಗಾಗಿ ಔಷಧಿ ಚೀಟಿ ಬರೆದು ಕೊಡುವಂತಕ್ಕದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಆರೋಗ್ಯ ಇಲಾಖೆ ನಿರ್ಲಕ್ಷ್ಯಕ್ಕೆ ಬೇಸತ್ತ ಗ್ರಾಮೀಣ ಜನರು. ಬಾಣಂತಿಯರಿಗೆ, ಹಸುಗೂಸಿಗೆ ಔಷಧಿ ಸಿಗದೆ ಜನರು ಪರದಾಟ ನಡೆಸ್ತಾ ಇದ್ದಾರೆ. ಮಧ್ಯರಾತ್ರಿ ವೇಳೆ ಆಸ್ಪತ್ರೆಗೆ ಬಂದ್ರೆ ಕೊಪ್ಪಳಕ್ಕೆ ಶಿಫಾರಸು. ವಿಜಯನಗರದ ವೈದ್ಯರ ದಿವ್ಯ ನಿರ್ಲಕ್ಷ್ಯಕ್ಕೆ ರೊಚ್ಚಿಗೆದ್ದ ಸ್ಥಳೀಯರು. ಕೂಡಲೇ ಬಡ ಜನರಿಗೆ ಸಿಗಬೇಕಾದ ಔಷಧಿ ಸರಬರಾಜು ಮಾಡಿ, ಆಸ್ಪತ್ರೆ ಎದುರು ಉಗ್ರ ಹೋರಾಟ ಮಾಡ್ತೇವೆ ಅಂತ ಎಚ್ಚರಿಕೆ ನೀಡಲಾಗಿದೆ. ಇನ್ನು ಈ ಬಗ್ಗೆ ನಮ್ಮ ಪ್ರತಿನಿಧಿ ಭೀಮ್ರಾಜು ವಾಕ್ಥ್ರೂ ನಡೆಸಿದ್ದಾರೆ, ನೋಡ್ಕೊಂಬರೋಣ. ಇಡೀ ರಾಜ್ಯಾದ್ಯಂತ ಇವತ್ತು ಸರ್ಕಾರಗಳು ಜನರ ಆರೋಗ್ಯಕ್ಕಾಗಿ ಲಕ್ಷಾಂತರ ಮತ್ತು ಕೋಟ್ಯಾಂತರ ರೂಪಾಯಿವನ್ನ ಹಣವನ್ನ ಕೂಡ ಇವತ್ತು ಜನರ ಒಂದು ಏನು ಆರೋಗ್ಯಕ್ಕಾಗಿ ಸರ್ಕಾರ ಖರ್ಚು ಮಾಡ್ತಾ ಇದೆ. ಆದ್ರೆ ಒಂದ್ ಕಡೆ ಅದೇ ಸರ್ಕಾರ ಇವತ್ತು ಜನರ ಇವತ್ತು ಆರೋಗ್ಯಕ್ಕೆ ನಿರ್ಲಕ್ಷ್ಯ ವಹಿಸಿ ಇವತ್ತು ಈ ರೀತಿ ಬಂದಿರ್ತಕ್ಕಂಥದ್ದು ನಾವು ನೋಡ್ತಾ ಇದೀವಿ. ಏನೋ ಹೊಸಪೇಟೆ ನಗರದ ಏನೋ MCH ಅಂದ್ರೆ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಬಳಿ ನಾವು ಇರುವಂತದ್ದು. ಇಲ್ಲಿ ಒಂದು ದುರಂತ ಏನಂತ ಹೇಳಿದ್ರೆ, ಇಲ್ಲಿ ನಮ್ಮ ಫ್ರೀಡಂ ಟಿವಿ ಒಂದು ರಿಯಾಲಿಟಿ ಚೆಕ್ ಮಾಡೋ ಸಂದರ್ಭದಲ್ಲಿ ನಮಗೆ ಒಂದು ಬೆಳಕಿಗೆ ಬಂದಿರತಕ್ಕಂತ ವಿಷಯ ಏನಂತ ಹೇಳಿದ್ರೆ, ಇಲ್ಲಿ ಅಡ್ಮಿಷನ್ ಆಗಿರ್ತಕ್ಕಂಥ ಏನೋ ರೋಗಿಗಳಿದ್ದಾರೆ, ಅವರಿಗೆ ಇವತ್ತು ಖಾಸಗಿ ಅಂದ್ರೆ ಮೆಡಿಸಿನ್ಗಳಲ್ಲಿ ಅಂದ್ರೆ ಹೊರಗಿನ ಆಸ್ಪತ್ರೆಗಳಲ್ಲಿ ಹೋಗಿ ಇವತ್ತು ಮೆಡಿಸಿನ್ ತಗೊಳ್ಳೋದಕ್ಕೆ ಇವತ್ತು ಚೀಟಿಯನ್ನ ಬರೆದು ಕೊಡ್ತಕ್ಕಂಥದ್ದು ಕೂಡ ಇವತ್ತು ಬಯಲಿಗಾಗಿರುವಂತದ್ದು. ಆದ್ರೆ ಇನ್ನೊಂದು ನಾವಿಲ್ಲಿ ಗಮನಿಸುವಂತದ್ದು ಏನಂತಂದ್ರೆ, ಇಲ್ಲಿ ಬರ್ತಕ್ಕಂಥ ಏನೋ ರೋಗಿಗಳಿದ್ದಾರೆ, ಅವರಿಗೆ ಇಲ್ಲಿ ಟ್ರೀಟ್ಮೆಂಟ್ ತಗೊಂತ ಸಂದರ್ಭದಲ್ಲಿ ಅಂದ್ರೆ ಇವತ್ತು ಮೆಡಿಸಿನ್ ಇಲ್ಲಿ ನಮ್ಮಲ್ಲಿ ಲಭ್ಯ ಇಲ್ಲ, ನೀವು ಬೇರೆ ಕಡೆ ತಗೊಳ್ರಿ ಅಂತಂದೇಳಿ ಇವತ್ತು ಚೀಟಿಯನ್ನ ಬರೆದು ಕೊಡ್ತಕ್ಕಂಥ ಪರಿಪಾಠಲು ಕೂಡ ಇವತ್ತು ಮುಂದುವರೆದಿರುವಂತದ್ದು ನಾವು ನೋಡ್ತಾ ಇದೀವಿ. ಆದ್ರೆ ಇನ್ನೊಂದು ಇಲ್ಲಿ ನಾವು ಇನ್ನೊಂದು ವಿಷಯ ತಿಳಿಸೋದಾದ್ರೆ, ಇಲ್ಲಿ ಹೆರಿಗೆಗಂತ ಬರ್ತಕ್ಕಂಥ ಏನು ಮಹಿಳೆಯರಿದ್ದಾರೆ, ಆ ಸಂದರ್ಭದಲ್ಲಿ ಸ್ಕ್ಯಾನಿಂಗ್ ಅಂತ ಕೊಟ್ಟಂತ ಸಂದರ್ಭದಲ್ಲಿ ಅವರು ಬೇರೆ ಖಾಸಗಿ ಸ್ಕ್ಯಾನಿಂಗ್ ಸೆಂಟರ್ ಅಲ್ಲಿ ಟೈಅಪ್ ಮಾಡ್ಕೊಂಡಿದ್ದಾರೆ. ಅಂದ್ರೆ ಸರ್ಕಾರಿ ಆಸ್ಪತ್ರೆಯಿಂದ ಬರ್ತಕ್ಕಂಥ ಏನು ಮಹಿಳೆಯರಿದ್ದಾರೆ, ಅವರಿಗೆ ಏನೋ ಸರ್ಕಾರದಿಂದ ಬಂದಿರ್ತಕ್ಕಂಥ ಮಹಿಳೆಯರ ತಕ್ಷಣನೇ ಅವರು 15 ದಿವಸ ಬಿಟ್ಟು ಬನ್ನಿ, ಇವತ್ತು ತಿಂಗಳು ಬಿಟ್ಟು ಬರ್ರಿ ಅಂತ ಒಂದು ಪರಿಪಾಟ್ಲು ಮುಂದುವರಿಯುವಂಥದ್ದು. ಅಂದ್ರೆ ಅದು ಸರ್ಕಾರದಿಂದ ಟೈಅಪ್ ಆಗಿದ್ರು ಕೂಡ ಇವತ್ತು ಯಾಕೆ ಇವರು ಇಷ್ಟೊಂದು ನಿರ್ಲಕ್ಷ್ಯ ಮಾಡ್ತಾ ಇದಾರೆ ಅನ್ನೋದು ಕೂಡ ಒಂದು ಪ್ರಶ್ನೆ ಕಾಡ್ತಾ ಇದೆ. ಅದ್ರ ಜೊತೆಗೆ ಕೂಡ ನಮ್ ಜೊತೆ ಸ್ಥಳೀಯರು ನಮ್ ಜೊತೆ ಇದ್ರೆ ಅವ್ರನ್ನ ಮಾತಾಡ್ಸುವಂತ ಪ್ರಯತ್ನ ಮಾಡ್ತೀವಿ. ಸರ್, ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ ಮತ್ತೆ ಮೆಡಿಸಿನ್ ಇಲ್ಲ ಅಂತ ಹೇಳ್ತಾರೆ, ಏನ್ ಹೇಳ್ತೀರಿ ಸರ್ ಇದ್ರ ಬಗ್ಗೆ? ಸರ್, ವಿಜಯನಗರ ಜಿಲ್ಲೆ ಹೊಸಪೇಟೆಯಲ್ಲಿರ್ತಕ್ಕಂಥ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಇರ್ಬೋದು ಅಥವಾ ಸರ್ಕಾರಿ 100 ಹಾಸಿಗೆ ಆಸ್ಪತ್ರೆ ಇರ್ಬೋದು, ಎರಡೂ ಹಾಸ್ಪಿಟಲ್ಗಳಲ್ಲಿ ಇವತ್ತು ಮೆಡಿಸಿನ್ ಸ್ಟಾಕ್ ಇರ್ಲಾರ್ದಿರ್ತಕ್ಕಂಥದ್ದು ನಿನ್ನೆ ಮೊನ್ನೆ ಕತೆ ಅಲ್ಲ, 3 ತಿಂಗಳಿಂದ ಇದೇ ಪರಿಸ್ಥಿತಿ ಇವತ್ತು ನಾವು ನೋಡ್ತಾ ಇದ್ವಿ. ಡಯಾಲಿಸಿಸ್ ಯೂನಿಟ್ ನಲ್ಲಿ ಬರ್ತಕ್ಕಂಥ ಡಯಾಲಿಸಿಸ್ ಪೇಷಂಟ್ಗಳಿಗೆ ತಿಂಗಳಿಗೆ 2 ಇಂಜೆಕ್ಷನ್ ಬೇಕು ಅವ್ರಿಗೆ. ಆ 2 ಇಂಜೆಕ್ಷನ್ ಹಾಕಿದ್ರೆ ಒಂದಿಷ್ಟು ಬದುಕ್ತಾರೆ ಅವರು. ಆದ್ರೆ ಆ 2 ಇಂಜೆಕ್ಷನ್ ಹಾಕಕ್ಕೂ ಸರ್ಕಾರದ ಹತ್ರ ರೊಕ್ಕ ಇಲ್ಲ. ಮತ್ತೆ ಇಲ್ಲಿ ಬರ್ತಕ್ಕಂಥ ಮಕ್ಕಳಿಗೆ ಇವನ್ ನೋಡ್ರಿ, ಮಳೆ ಸ್ಟಾರ್ಟ್ ಆಗಿದೆ, ವೈರಲ್ ಫೀವರ್ ಇದೆ, ಡೆಂಗ್ಯೂ ಫೀವರ್ ಇದೆ, ಟೈಫಾಯ್ಡ್ ಕಾಡ್ತಾ ಇದೆ. ಇಂತಹ ಪರಿಸ್ಥಿತಿಯಲ್ಲಿ ಮಕ್ಕಳಿಗೆ ಬೇಕಾದಂತ ಪ್ಯಾರಾಸಿಟಮಾಲ್ ಸಿರಪ್ ಇವತ್ತು ನಮ್ಮಲ್ಲಿ ಸ್ಟಾಕ್ ಇಲ್ಲ.
ಇಂಥ ಪರಿಸ್ಥಿತಿಯಲ್ಲಿ ನೋಡ್ತಾ ಇದೀವಿ. ಮತ್ತು ಬಾಣಂತಿ ಹೆಣ್ಮಕ್ಳು ಅಥವಾ ಗರ್ಭಿಣಿ ಹೆಣ್ಮಕ್ಳು ಇಲ್ಲೇನೋ ಬರ್ತಾರೆ ಚೆಕ್ ಮಾಡಿಸ್ಕೊಳ್ಲಿಕ್ಕೆ, ಆ ಗರ್ಭಿಣಿ ಹೆಣ್ಮಕ್ಳಿಗೆ ಸ್ಕ್ಯಾನಿಂಗ್ ಫ್ರೀ ಇರುತ್ತೆ. ಯಾಕಂದ್ರೆ ಇದು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಸಂಪೂರ್ಣ ಉಚಿತ ಅಂತ ಹೇಳ್ತಾರೆ. ಫ್ರೀ ಸ್ಕ್ಯಾನಿಂಗ್ ಚೀಟಿಯನ್ನ ಇವ್ರು ಕೊಡ್ತಾರೆ ಡಾಕ್ಟ್ರು. ಆ ಚೀಟಿ ತಗೊಂಡು ಒಂದು ಪ್ರೈವೇಟ್ ಸ್ಕ್ಯಾನಿಂಗ್ ಸೆಂಟರ್ಗೆ ಹೋದ್ರೆ ಅಲ್ಲಿ ಫ್ರೀ ಮಾಡ್ತಾರೆ ಅಂತ ಹೇಳ್ತಾರೆ. ಆ ಚೀಟಿ ನೋಡಿದ ಕೂಡಲೇನೆ, ಗೌರ್ಮೆಂಟ್ ಚೀಟಿ ಅಂದ ಕೂಡಲೇನೆ ಮುಲಾಜಲ್ದೇನೆ ಅವ್ರು 15 ದಿನ ಬಿಟ್ಟು ಬರ್ರಿ, ತಿಂಗಳು ಬಿಟ್ಟು ಬರ್ರಿ ಅಂತ. ಅಂದ್ರೆ ಎಮರ್ಜೆನ್ಸಿ ಪೇಷಂಟ್ ಅಂದ್ರೂ ಕೂಡ ಅವ್ರಿಗೆ ಸಂಬಂಧ ಇಲ್ಲ. ರೊಕ್ಕದ ಪೇಷಂಟ್ ಫಸ್ಟ್ ನೋಡ್ತೀವಿ, ಗೌರ್ಮೆಂಟ್ ಇಂದ ಆಮೇಲೆ ನೋಡ್ತೀವಿ ಅಂತ. ಯಾಕೆಂದ್ರೆ ಬಹುಶಃ ಇಲ್ಲಿಂದ ಕೂಡ ಏನೋ ಅವ್ರು ಹಣ ಕಟ್ಟಬೇಕಾಗಿರುತ್ತೆ, ಆ ಹಣ ಕೊಡೋದನ್ನ ಕೊರತೆ ಇದೆನೋ ಅಂತ ಕಾಣ್ತಾ ಇದೆ. ಒಂದಕ್ಕೆ ಇವತ್ತು ನಾವು ಒತ್ತಾಯ ಮಾಡೋದೇನಂದ್ರೆ, ನಮ್ಮ ಸ್ಥಳೀಯ ಶಾಸಕರು, ಜಿಲ್ಲಾ ಉಸ್ತುವಾರಿ ಸಚಿವರು, ಜಿಲ್ಲಾಧಿಕಾರಿಗಳು, ಜಿಲ್ಲಾ ಆರೋಗ್ಯಾಧಿಕಾರಿಗಳು ಒಂದು ರೌಂಡ್ ಟೇಬಲ್ ಮೀಟಿಂಗ್ ಅನ್ನ ಕರಿಬೇಕು. ತಕ್ಷಣನೇ DMF ಫಂಡ್ ಅನ್ನ ಬಳಕೆ ಮಾಡಂಗಾಗಬೇಕು ಅಂತ. ಅಂದ್ರೆ ಗಣಿ ಬಾಧಿತ ಪ್ರದೇಶ ನಿಧಿ ಅಂತ ಏನಿದೆ, ಆ ಹಣವನ್ನ ಬಳಕೆ ಮಾಡಿ ಇಲ್ಲಿ ಬರ್ತಕ್ಕಂಥ ರೋಗಿಗಳಿಗೆ ಮೆಡಿಸಿನ್ಸ್ ಅನ್ನು ಸಪ್ಲೈ ಮಾಡ್ತಕ್ಕಂಥ ರೀತಿಯಲ್ಲಿ ಆಗ್ಬೇಕು. ಯಾಕಂದ್ರೆ ಇವ್ರು ಬೇಕಂದ್ರೆ ಕಷ್ಟ ಆಗುತ್ತೆ. ಸೊ ಎಷ್ಟೋ ಜನ ರೊಕ್ಕ ಕೊಡಕ್ ಆಗ್ಲಾರ್ದೇನೆ ಮೆಡಿಸಿನ್ಸೇ ತಗೊಳಲ್ಲ. ಸೊ ಹಂಗಾಗಿ ಮಗುಗೂ ಆರೋಗ್ಯ ಮೇಲೆ ತೊಂದರೆ ಆಗುತ್ತೆ. ಸೊ ಏನೋ ಇದಿಷ್ಟು ಇವ್ರು ಹೇಳುವಂತದ್ದು. ಏನೋ ಇದಕ್ಕೆ ಸಂಬಂಧಪಟ್ಟಂತ ಏನೋ ಜಿಲ್ಲಾಧಿಕಾರಿ ಆಗಿರ್ಬೋದು ಅಥವಾ ಆರೋಗ್ಯ ಇಲಾಖೆ ಸಚಿವರಾಗಿರ್ಬೋದು, ಕೂಡಲೇ ಇತ್ತ ಕಡೆ ಗಮನ ಹರಿಸಿ ಇವತ್ತು ಇಲ್ಲಿ ಇರ್ತಕ್ಕಂಥ ಸಮಸ್ಯೆಗಳಿಗೆ, ಅಂದ್ರೆ ಹೊರಗಡೆ ಔಷಧಿಯನ್ನ ಬರೆದು ಕೊಡ್ತಕ್ಕಂಥದ್ದಾಗಿರ್ಬೋದು ಮತ್ತು ಸ್ಕ್ಯಾನ್ ಬರೆದು ಕೊಡ್ತಕ್ಕಂಥದ್ದಾಗಿರ್ಬೋದು, ಅವೆಲ್ಲವನ್ನು ಕೂಡಲೇ ಸರಿಪಡಿಸಿ ಮತ್ತು DMF ಹಣದಲ್ಲಿ ಕೂಡ ಇವತ್ತು ಆ ಔಷಧಿಗಳನ್ನ ಖರೀದಿ ಮಾಡಿ ಇವತ್ತು ರೋಗಿಗಳಿಗೆ ಕೂಡ ಅನುಕೂಲ ಮಾಡಿಕೊಡ್ಬೇಕಂತ ಹೇಳಿ ಒತ್ತಾಯವನ್ನ ಮಾಡಿದ್ದಾರೆ. ಭೀಮರಾಜ್, ಫ್ರೀಡಂ ಟಿವಿ, ವಿಜಯನಗರ.